ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಇಟ್ಟಿದ್ದ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಬಂಧನದ ಭೀತಿ ಎದುರಾಗಿದೆ. ಪೊಲೀಸರಿಗೆ ನಿಂದಿಸಿದ್ದ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕೇಸ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸರು ಹರೀಶ್ ಪೂಂಜಾರನ್ನ ಬಂಧಿಸಲು ಮನೆಗೆ ಬಂದಿದ್ದಾರೆ. ಪೊಲೀಸರು ಬೆಳ್ತಂಗಡಿಯಲ್ಲಿರುವ ಹರೀಶ್ ಪೂಂಜಾ ನಿವಾಸಕ್ಕೆ ಬಂದಿದ್ದು, ಪೊಲೀಸರು ಬರ್ತಿದ್ದಂತೆ ವಕೀಲರನ್ನ ಕರೆಸಿದ್ದಾರೆ. ಶಾಸಕ ಹರೀಶ್ ಪೂಂಜಾ ನಿವಾಸದಲ್ಲಿ ಹೈ ಡ್ರಾಮಾ ನಡೀತಾ ಇದೆಯಾ ಹೇಗೆ? ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಳ್ತಂಗಡಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಪಡುತ್ತಾನ. ಯಾರು ಜೈಲು ರೆಡಿ ಇಲ್ಲ, ಪೊಲೀಸ್ ಕಾಲಲ್ಲಿ ಬರ್ತಾರಲ್ಲ, ಯಾರು ರೆಡಿ ಇಲ್ಲ ಅಂತ ಬರ್ತಾರೆ ಇಲ್ಲ. ಈ ಸಂದರ್ಭಗಳು ಈ ಸಂದರ್ಭಗಳು ಪೊಲೀಸ್ ಇಲಾಖೆ ಸುಧಾಪುರ ಮಟ್ರೆ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆದ ಮಂಡ್ಯಡು ಸ್ವೀಜ್ ಎಸ್ಪಿನ ಮಂಡ್ಯಡು ಸ್ವೀಜ್ ಉದಾಹರಣೆಗೆ ಯಾರು ಕಾಲಿ ಕುಜಲಿಚ್ಚಿಂದ ಮಾತ್ರ ಏನಿದೆ ಅರಿಗಿಸ್ತದೆ. ಉಲೈ ಬೊಂಡು ಜಿಲ್ಲಾ ಲೆಕ್ಕಲೆ ವಾರಿಂಗಿದ ಷಡ್ಯಂತ್ರ ಮಂತ್ರಿ ಬಂದ ಶಶಿನ ಅರೆಸ್ಟ್ ಮಂತ್ರಿ ಮಟ್ಟಿಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಾಡ್ಕೊಂಡಾಗ ಫೋನ್ ಪೂಜಿ ತಹಶೀಲ್ದಾರಿಗೆ ಫೋನ್ ಮಾಡ್ಕೊಂಡಾಗ ತಹಶೀಲ್ದಾರ್ ಮೊಬೈಲ್ ಸ್ವಿಚ್ ಆಫ್. ಸೈತಯ್ಯಗೌಡ ಮೆಕ್ಕಲಪುರ ಕಾಂಗ್ರೆಸ್ ಏಜೆಂಟ್ ಮೆಕ್ಕಲೆ ಜಿಲ್ಲೆಯ ವರಿಷ್ಠಾಧಿಕಾರಿ ಎಸ್ಪಿ ಅನ್ನ ನಿಯಂತ್ರಿಸಿದ್ದೇವೆ ಎಂದು ಮಾಡಿದ್ದು ಎಸ್ಪಿಗೆ ಫೋನ್ ಮಾಡ್ಕೊಂಡಾಗ ಸ್ವಲ್ಪ ಮುಟ್ಟ ಫೋನ್ ತೆಪ್ಪಿದ್ದಾರೆ. ಸ್ವಾಮಿ, ಜಿಲ್ಲೆಯಿಂದ ಇಡಮಟ್ಟದ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ಬೇಕಲ್ಲ, ಜಿಲ್ಲೆಯಿಂದ ಇಡಮಟ್ಟದ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ಬೇಕಲ್ಲ. ಎಸ್ಪಿ ಅವರೇ, ನೀವೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ, ನೀವು ಕಾಂಗ್ರೆಸ್ ಏಜೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.